ಹಾಯ್ ಹಲೋ ಗುಡ್ ಮಾರ್ನಿಂಗ್. ನಾನು ನಿಮ್ಮ ನಿಧಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಕೊನೆವರೆಗೂ ನೋಡಿ, ಲೈಕ್ ಮಾಡಿ. ಸೊ ಏನಪ್ಪ ವಿಷಯ ಅಂದರೆ, ಇವಾಗ ಟೈಮು 8 ಗಂಟೆ ಆಗೈತೆ. ನಮ್ಮಮ್ಮೆ 5 ಗಂಟೆಗೆ ಇಬ್ಬರು ಕೇಳಿದ್ರು. 7:15 ಎದ್ದು ಒಂದು ಕೆಲಸ ಕೊಟ್ಟಿದ್ದೀನಿ ನನ್ನ ವೈಫ್ಗೂ ಅವಳ ಫ್ರೆಂಡ್ಗೂ. ಬನ್ನಿ ತೋರಿಸ್ತೀನಿ. ಬಿಸಿಲತ್ನಲ್ಲಿ ಹೋಗೋರೆ ಇಲ್ಲಿ ಕೆಲಸ ಮಾಡೋಕ್ಕೆ, ತಂಪಲ್ಲಿದ್ದಾಗ ಮಾಡೋದು ಬಿಟ್ಟು. ಮಿಂಚು ಪೂಜಾ ನೀಟಾಗಿ ಗೊತ್ತೆ, ಅದು ಚೆನ್ನಾಗಿ ಬತ್ತಲ್ಲ ಕಣೆ. ಸಂಡಿಗೆ ನೀನು ಓದ್ತಾರೆ ಮಮ್ಮಿ, ಇದು ಫುಲ್ ಸಣ್ಣ ಆಯಿತು ಕಣ್ ಮಮ್ಮಿ. ನೀ ಕೋಳಿ ಕಸಿನಂಗೆ ಆಗ್ತಾ ಇದೆಯಲ್ಲ. ಹ್ಞೂ, ನಾಕಿದ್ದು 5 ಗಂಟೆಗೆ ಎದ್ದಿದ್ರೆ ಇಷ್ಟೊತ್ತಿಗೆ ಕೆಲಸ ಮುಗಿದೋಗೋದು. ನೀನೇ 7 ಗಂಟೆ ಗಂಟೆ ಮಲಿಕೊಬಿಟ್ಟು. ಹೌದಾ, ನಾನು ಮಲಗಿದ್ದು 7 ಗಂಟೆ ಗಂಟೆ. ಒತ್ತಿ ಹ್ಞೂ, ನೀನು ಭಾರಿ ಪಸಂದಾಗ ಓದ್ತಾ ಇದೀಯ ಅಂತ ನೀನು ನೆನ್ಪು ಮಾಡ್ಕೊತೀನಿ. ಹ್ಞೂ, ಭಾರಿ ಚೆನ್ನಾಗಿ ಓದ್ತಾ ಇದೆಯಾ ಬಿಡು. ಕೋಳಿ ಪಿಕ್ಕೆ ಹೆಂಗೆ ಗುಡ್ಗುಡೆ ಮಾಡ್ತಾವಳೆ. ಆಗ್ಲಾ ಗೊತ್ತು ಅಂದರೆ ಏನಂತೆ ಅರ್ಗಿಸ ಚೆನ್ನಾಗಿಲ್ವಂತ. ಬಿಸಿಲು ಏರ್ತಾದೆ ಮೇಲೆ. ನಾಳೆ ಸೂರ್ಯ ದೊಡ್ಡದಾಗಿ ಬಂದ್ಬಿಟ್ಟ. ಇನ್ನು ಅರ್ಧ ಕೆಲಸ ಸಾಮಾರು ಇರಲಿಲ್ಲ. ಇನ್ನು ಗದ್ದೆಗೆ ಸೌದೆ ತುಂಬಕ್ಕೆ ಹೋಗ್ಬೇಕು. ನಡಿ ಪೂಜೆ, ನೀನು ತಗೊಂಡು ಏನು ನಿಂತ್ಕೊಂಡು ವಿಡಿಯೋ ಮಾಡ್ದಂಗೆ ಏನ್ಬಿಟ್ಟಿದ್ದೀನಿ ಓದ್ತಿದ್ದೀನಿ. ಹೌದಾ, ಇವೆಲ್ಲ ಒತ್ಬಿಟ್ಟಿರೋದು ನಾನು ಐತಲ್ಲ. ಹೌದಂತೆ, ಇಡೀ ಮಂಡ್ಯಕ್ಕೆ ಫೇಮಸ್ ಆಗ್ಬಿಟ್ಟಿದೆ ಸಂಡಿಗೆ ಓದ್ತದು ಅಂತ. ಈ ಯಜಮಾನ ಪಿಕ್ಚರ್ ರೋಜಾ ಉಪ್ಪಿನಕಾಯಿ ನೋಡಿದ್ಯಾ? ಏನೇ ಮಿಂಚು, ಯಜಮಾನ ಪಿಕ್ಚರ್ ರೋಜಾ ಉಪ್ಪಿನಕಾಯಿ ಹಂಗೆ. ಇದು ನಿಧಿ ಹಪ್ಪಳ ಅಂತ ನಮ್ಮದು ಫೇಮಸ್ ಹಪ್ಪಳ. ನೋಡ್ರಿ, ಬೇಗ ಗರ ತಕೊಮ್ಮ ಒತ್ಬಿಟ್ಟು. ಇನ್ನೂ ಎಷ್ಟೈತೆ? ಇನ್ನೂ ಎಷ್ಟೊತ್ತು ಬಾ ಪೂಜಾ. ಇವಾಗ ಒತ್ತಷ್ಟು ಐತೆ ಕಣೆ ಅದು. ಇವಾಗ ಎಷ್ಟೊತ್ತಿದ್ರು ಅಷ್ಟು ಐತೆ ಅಷ್ಟೆ. ಬಾ, ಹೆಂಗೆ ಓದೋದನ್ನು ತೋರಿಸ್ಬಿಟ್ಟೋಣ. ಫೋನ್ ಹಿಡ್ಕತ್ತಲ್ಲಿ ಫಸ್ಟ್ ನೀನು. ವೈಡಾಗಿ ಮಾಡಿ ನೋಡು ಹೆಂಗೆ ಬಂದು. ಅಸಿಸ್ಟೆಂಟ್ ಬೇರೆ ನಿನ್ಗೆ. ಅಲ್ಲ, ನೀನೇ ಮಾಡ್ತಿರೋದು ವೇಸ್ಟ್, ನಾವಲ್ಲ. ಹಿಡಿವಾಗಲೇ ಅಗಲ ಹಿಡಿಬೇಕು. ಬಿಡ, ಆಯಿತು, ಒಂದು ಅಂಗಡಿ ಹಾಕ್ಕೊಡ್ತೀವಿ. ನೋಡು, ಕಲ್ತ್ಕೊಳ್ಳಿ ಎಲ್ಲ ನೋಡ್ಕೊಂಡು. ನೋಡ್ರಪ್ಪ, ಈಗ ಸಂಡಿಗೆ ಆಯಿತು. ಈಗ ಉಯ್ತಾವಳೆ ಚಕ್ಲಿ ಮುರ್ಕಂತೆ. ಎಷ್ಟು ಚೆನ್ನಾಗಿ ಚಿತ್ರಕಲೆ ಬಿಡ್ತಾವಳೆ. ಹಾಂ ಹಾಂ, ಊರಾಗಳ ಗ್ಯಾಪ್ ಬಿಟ್ಬಿಟ್ಟು ಆಗ್ತಾಯಿದೆಯಾ ಮಿಂಚು? ದಬಾಕೋದ್ಲು. ಬಾರ್ಡ್ರ್ ಪಾಕಿಸ್ತಾನ ಇಂಡಿಯಾ ಬಾರ್ಡ್ರ್ ಬರ್ದಂಗೆ ಬರೀತಾವಳೆ. ಹಂಗೆ ಬಿಡುವಂಗೆ. ಸಖತ್ತ ಬತ್ತು ಇವಾಗ. ಈಗ ಅಲ್ಲಿ ಇದು ಈ ಸ್ನೇಕ್ ಇದು ಬತ್ತಿತ್ತು ಗೊತ್ತಾ, ಕೀಪ್ಯಾಡಲ್ಲಿ ಪೂಜಾ. ಕೀಪ್ಯಾಡ್ ಫೋನಲ್ಲಿ ಬತ್ತಿತ್ತಲ್ಲ, ಹಂಗೆ ಬರ್ತದೆ ಇದು ಎಲ್ಲ. ಪೂಜಾ ನಡೆಯೋ ಹುಲ್ಲಂತ ಕುಯ್ಕವ್ರಮ್ಮ. ಏಯ್, ನೀನೇನಲ್ಲಿ ಶೋಧನೆ ಮಾಡ್ತಾಯಿದ್ದೀಯ? ನಡು ಉಳ್ಕೊಯ್ಕವ್ರಮ್ಮ, ಕೊಡು ಫೋನ.
ನಂದಲ್ಲ ಅದು. ಹೋಗಿ ಬರೋದು ಬಾಯ್. ಇಟ್ಟು ಬೇಸಿಕ್ಕಿರು, ಬತ್ತೀನಿ. ಬತ್ತೀಯನೇ. ಇದು ಕ್ಯಾರೆಟು ಬಿಟ್ರೋಟ್ ದೋಸೆ. ಏನೋ ನೀನು ಹೇಳ್ಕೊಟ್ಟಿರೋದ? ನೆಟ್ಟಿಗೆ ದೋಸೆ ಹಾಕೋಕು ಅಂತ ನೋಡ್ತೀನಿ. ಇವಳು ಹೇಳ್ಕೊಟ್ಟಿರೋದಂತೆ. ನಾನೇ ತಾನೇ ದೋಸೆ ಮಾಡಿ ಹೇಳ್ಕೊಟ್ಟಿರೋದು. ಹಾಂ ಸರಿ ಸಾಕು. ಹಾಕಂಟಿ ಆಂಟಿಗೆ ದೋಸೆ ಮೇಲೆ ಹಾಕೊಂಡಾರ ಗೂಬೆ ಸೈಡಲ್ಲಿ ಹಾಕೋಬೇಕು. ದೋಸೆ ಯಾರು ಸೈಡಲ್ಲಿ ಹಾಕ್ಕೊಂಡು ಬೇಡಕನವ ನಮ್ಮ ಚಟ್ನಿ. ನಂಗೆ ಚಟ್ನಿಲಿ ಹೋಗಲ್ಲ. ಸ್ಪೆಷಲ್ ಚಟ್ನಿ ಇದು. ಏಯ್ ಬೇಡಕನೆ. ನಾನು ಹಾಕೊಬಿಟ್ಟಿದ್ದೀನಿ. ಶಿವ ಎಡೆ ಪೂಜಾ ತಿಂತೀಯಾ? ಆಯಿತು. ನಾನು ದೋಸೆ ತಿಂದ್ಬಿಟ್ಟು ಎಡಿಟಿಂಗ್ ಮಾಡ್ತಾ ಮಲಗಿದ್ದೀನಿ. ಇವಳು ಬರ್ಕೆ ಹೊಡಿತಾಳೆ. ತೆಗಿಯ ಕೈಯ ಮುಂಚಿನ ನೋಡ್ ಕಡೆ ಎಡಿಟಿಂಗ್ ಮಾಡ್ಕೊಳ್ಳೋದು. ನನ್ನ ವೀಡಿಯೋಸ್ ಎಲ್ಲ ನೀನೇ ಎಡಿಟ್ ಮಾಡ್ಬೇಕು ನೆಕ್ಸ್ಟು. ಆಯಿತಾ? ನಾಷ್ಟ ಮಾಡೋಕ್ಕೆ ಮುಂಚೆನೇ ನನ್ನ ವೀಡಿಯೋಸ್ ಎಲ್ಲ ಎಡಿಟ್ ಮಾಡ್ಬೇಕು ನೀನು. ಯಾಕೆ ನಾಷ್ಟ ನಾಷ್ಟ ಮಾಡ್ಬಿಟ್ಟು ಮಾಡಿದ್ರೆ ಈಗ ಮನಿಕತ್ತೀಯ. ನನ್ನ ವಿಡಿಯೋ ಇವಾಗ ಎಡಿಟ್ ಮಾಡ್ತಾ ಇದ್ದೀನಿ. ಇವಾಗ ಸರಿನಾ? ಹಾಂ, ಒಳ್ಳೆ ಮಟನ್ ಊಟ ಅರಗ್ಸೋಕ್ಕೆ ಗದ್ದೆ ಬೈಲು. ಫಸ್ಟ್ ಟೈಮ್ ನಮ್ಮ ಗರೆ ತಕ್ಕ ಬರ್ತಾ ಇದೆಯಾ ಮಿಂಚು? ನೀನೇ ನಿಮ್ಮ ಗದ್ದೆಗೆ ಹೋಗಿಲ್ಲ? ಹೌದು, ನಮ್ಮ ಗದ್ದೆನೇ ನೋಡಿಲ್ಲ ನಾನು. ಹಾಂ, ಊರಲ್ಲಿ ನಮ್ಮ ಅಪ್ಪರ ಮನೇಲಿ ನಮ್ಮ ಗದ್ದೆನೇ ನೋಡಿಲ್ಲ. ನಿಮ್ಮ ಗದ್ದೆಗೆ ಬರ್ತಾ ಇದ್ದೀನಿ. ನೀನಾರು ಕರ್ಕೊಂಡೋಗಿಲ್ಲ ನಿಮ್ಮ ಗರೆ ತಕ್ಕೆ? ನನಗೆ ಗೊತ್ತಿಲ್ಲ. ನಾನೇ ನಿನ್ನೆ ಕರ್ಕೊಂಡು ಹೋಗ್ಲಿ. ಅದಕ್ಕೆ ನಾನು ನಮ್ಮ ಗದ್ದೆ ತಕ್ಕ ಕರ್ಕೊಂಡು ಹೋಗ್ತಾ ಇರೋದು. ಹೆಂಗೈತೆ ಬಾ ತೋರಿಸ್ತೀನಿ ನಮ್ಮ ಗದ್ದೆ. ಬೆಳಿಗ್ಗೆ ಮತ್ತೆ ಇಲ್ಲಿಗೆ ಬರಬೇಕು ಮಿಂಚು. ಸೌದೆ ಹುಲ್ಲು ಎಲ್ಲ ತರಕ್ಕೆ. ಗದ್ದೆ ರೂಟು ಇನ್ನು ಮುಂದೆ ಹೋಗ್ಬೇಕು. ಹುಲ್ಲು ಕೆಳಗಡೆ ಅಲ್ಲೇ ನಮ್ಮ ಗದ್ದೆ. ಪೂಜಾ ಭಯ ಆಯ್ತಾಯ್ತಾ ನಿಂಗೆ? ಬಾ ನಿಧಾನಕ್ಕೆ. ಇದೇ ಕಣ ನಮ್ಮ ಗದ್ದೆ, ಕಬ್ಬಿನ ಗದ್ದೆ. ನಿನ್ಗೆ ಇನ್ನೂ ಏನೇನು ಬೇಕು ಎಲ್ಲ ಬಿದ್ದಿರ್ತಕ್ಕಂಥ. ಮಿಂಚು ಆವಾಗಲೇ ತೋರಿಸಿದ್ನಲ್ಲ, ನೋಡ್ದ ಹುಲ್ಲು ಎಲ್ಲೆಲ್ಲ ಐತೆ ಅಂತ. ಬೆಳಿಗ್ಗೆ ಕುಡ್ಲು ಕೊಡ್ತೀನಿ, ಒಂದು ಸೈಡಿಂದ ಕುಯ್ಕ ಬರ್ಬೇಕು. ಯಾಡೆ ಪೂಜೆಗೆ ಒಂದು ಕುಡ್ಲು, ನಿನ್ಗೊಂದು ಕುಡ್ಲು, ಇಬ್ಬರಿನ ಸೇರಿಸಿ ಒಂದು ವಾರ ಹುಲ್ ಕುಯ್ಬೇಕು ಬಿಗಿಯಾಗಿ. ಹೌದಾ? ಆಯ್ತು. ಯಾರೋ ಬತ್ತವ್ರೆ ಅಲ್ಲಿ ಮೇಲೆ ಒಯ್ತಾರದು. ಭಯ ಪಡಿಸ್ಬೇಡ, ಸುಮ್ಮನೆ ಇರು. ಯಾಕಮ್ಮಣಿ ಭಯ? ನುಗ್ಗಿ ನಿನ್ಗೆ ಆಮೇಲೆ ಹಿಡಿಬೇಕು ಬಂದದ್ದು. ಚಿರತೆ ಆಮೇಲೆ ಕಳ್ಳರು ಜಾಸ್ತಿ ಆಗಿದಾರಲ್ಲ. ಹೌದಾ? ಏನು ಸಮಾಚಾರ? ಏನು ಸುಸ್ತ? ಡೈಲಿ ಹಿಂಗೆ ಒಂದು ರೌಂಡ್ ವಾಕ್ ಬಂದರೆ ಪೂಜಾ ಫುಲ್ ಸ್ಲಿಮ್ ಆಗ್ಬಿಡ್ತೀಯ ನೀನು. ಬೇಡ, ನಮ್ಮ ಮನೇಲಿ ಬೈತಾರೆ. ಹೌದಾ? ತಿನ್ಕ ಮನಗಿರುವಂತ ಯಾವ ರೇಂಜ್ ಹುಲ್ಲು ಬೆಳೆದ್ಬಿಟ್ಟದೆ ನೋಡು ಮಿಂಚು. ಇಲ್ಲೆಲ್ಲ ಫುಲ್ಲು ಕಬ್ಬು ಮತ್ತೆ ಬಾಳಿಗೆ ಇಟ್ಟೋಗ್ಬಿಟ್ಟದೆ. ಔಷಧಿನೇ ಹೊಡೆದಿಲ್ಲ ಅವರು. ಬೆಳಕಂಗೆ ಕೂತೈತೆ.